ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಇಂದು ಇಟಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಯ ಬಿತ್ತನೆ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಣೆ ಮಾಡುವುದರ ರೈತ ಸಂಘದ ಅಧ್ಯಕ್ಷರು ಸಿದ್ದಪ್ಪ ಹೊಸ್ಮನಿ ಚಾಲನೆ ನೀಡಿದರು ಮತ್ತು ಕೃಷಿ ತಜ್ಞರಾದ ಚಂದ್ರಕಾಂತ್ ಕಾಲಿಬಾವಿ ಬೀಜೋಪಚಾರದ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಪ್ರದೀಪ್ ಸರ್ ಮತ್ತು ಸೌಜನ್ಯ ಮೇಡಂ, ರಹಮತ್ ಬೀರಬ್ಬಿ ಸರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಶಿವರಾಜ್, ರೈತ ಸಂಘದ ಗೌರವಾಧ್ಯಕ್ಷರು ಮಡ್ಡಿ ಫಕೀರಪ್ಪ, ಬಾವಿಹಳ್ಳಿ, ಇಟಗಿ ಭಾಗದ ರೈತರು ಮತ್ತು ರೈತ ಮುಖಂಡರು, ಎಲ್ಲ ರೈತ ಸದಸ್ಯರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಚ್ ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. ಹಿಂದೇನ್ ಮಾಡ್ತಿದ್ರು ಅಂತಂದ್ರೆ ಜೋಳ ಹಾಕುವಾಗ ಮಡಿಕೆಯನ್ನ ಹಾಕ್ತಿದ್ರು, ಅಲಸಂದಿಯನ್ನ ಅಕ್ಕಡಿ ಸಾಲಾಗಿ ಹಾಕ್ತಿದ್ರು, ತೊಗರಿಯನ್ನ ಅಕ್ಕಡಿ ಸಾಲ ಹಾಕ್ತಿದ್ರು. ಆಮೇಲೆ ಮುಂಗಾರಿಯಲ್ಲಿ ನಾವು ಹೆಸರು, ಉದ್ದು, ಸೋಯಾಬೀನ್ ಕೂಡ ನಮ್ಮ ಭಾಗದಲ್ಲಿ ಬೆಳಿಬಹುದು. ಈಗ ಹಿಂದಿನ ವರ್ಷ ಹೊಳಗುಂದಿಯಲ್ಲಿ ಸೋಯಾಬೀನ್ ಅನ್ನ ಮುಂಗಾರಿಯಲ್ಲಿ ಹಾಕಿ ಸುಮಾರು 3 ರಿಂದ 4 ಕ್ವಿಂಟಲ್ 7 ಕ್ವಿಂಟಲ್ ವರೆಗೆ ತೆಗಿಬಹುದು ನಾವು, ಚೆನ್ನಾಗಿ ಮಳೆ ಆತಪ್ಪ ಅಂತಂದ್ರ. ನಿಮಗೆ ಈಗ ಹೆಸರು ಒಳ್ಳೆ ರೇಟ್ ಇದೆ. ನಾವು ಯಾಕೆ ಹೆಸರು ಹಾಕ್ಬೇಕು ಈ ಒಂದು ಸಂದರ್ಭದಲ್ಲಿ? ಮೇ ಕೊನೆ ವಾರದಲ್ಲಿ ಮತ್ತು ಜೂನ್ ಫಸ್ಟ್ ವೀಕದಲ್ಲಿ ಹೆಸರು, ಉದ್ದು ಮತ್ತು ಸೋಯಾಬೀನ್ ಇವನ್ನ 85 ರಿಂದ 90 ದಿವಸದ ಬೆಳೆಯವು. ತೀರಾ ಏನು ನಮಗೆ 3 ತಿಂಗಳ ಒಳಗೆ ಕಟಾವ್ ಆಗ್ತಕ್ಕಂಥ ಬೆಳೆಗಳಿವು. ಇವನ್ನ ನಾವೇನು ಮಾಡಬೇಕು? ಹಿಂದೆ ನಾವು ಎಳ್ಳನ್ನು ಕೂಡ ಬೆಳೀತಾ ಇದ್ವಿ. ಈಗ ಶ್ವೇತ ಅಂತಕ್ಕದ್ದು ಎಳ್ಳು 7 ರಿಂದ 8 ಕ್ವಿಂಟಲ್ ಬರುತ್ತೆ. ಒಂದು ಕ್ವಿಂಟಲಿನ ಎಳ್ಳಿನ ಬೆಲೆ ಎಷ್ಟೈತೇನ್ರಿ? 10,000 ರಿಂದ 12,000 18,000 ವರೆಗೂ ಇದೆ. ಅದು ಅಂದ್ರೆ ನಾವು ಹಿಂದೇನು ಬೆಳೆಗಳ ಪದ್ಧತಿಗಳಿದ್ವು ಆ ಪದ್ಧತಿಯನ್ನ, ಅಕ್ಕಡಿ ಸಾಲನ್ನ ನಾವು ಬೆಳೆಯೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ. ನೀವು ಬಿತ್ತೋದಕ್ಕಿಂತ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು. ಪ್ರತಿಯೊಬ್ಬ ರೈತರು ನಮ್ಮ ಹೊಲದಾಗಿರ್ತಕ್ಕಂಥದ್ದನ್ನ ಮಣ್ಣು ಪರೀಕ್ಷೆಯನ್ನು ಮಾಡಿರಿ. ನೀರಾವರಿ ಇರ್ತಕ್ಕಂಥ ರೈತರು ಒಂದು 1/2 ಲೀಟರ್ ನೀರನ್ನು ತೆಗೆದುಕೊಂಡು ಮಣ್ಣು ನೀರು ಪರೀಕ್ಷೆ ಮಾಡಿದ್ರೆ ನಮ್ಮ ಜಮೀನಲ್ಲಿ ಯೂರಿಯಾ, DAP ಮತ್ತು ಸಾವಯವ ಮಣ್ಣನ್ನು ನಿಮಗೆ ಒಂದು 4 ಹತ್ರ ನಿಮ್ಮ ಚೌಕ ಆಕಾರದ ಭೂಮಿ ಇರ್ತೈತಲ್ಲ, ಒಂದು V ಶೇಪಲ್ಲಿ 1 ಅಡಿ ಭೂಮಿಯನ್ನು ನಾವು ತೆಗಿಬೇಕು. V ಶೇಪಲ್ಲಿ ಒಂದು 4 ಹತ್ರ ಜಿಗ್ ಶೇಪಲ್ಲಿ ಒಂದು 4 ಹತ್ರ 1 ಅಡಿ ಮಣ್ಣನ್ನು ಈ ಥರ ತೆಗೆದು ಆ ಮಣ್ಣ ಕಡೆಗೆ ಹಾಕಿ ಮೇಲಿಂದ ಕೆಳಗೆ ಕೆಬರಬೇಕು. ನಾವು ಆ ಮಣ್ಣ ಕಡೆಗೆ ತೆಗೆದು V ಶೇಪಲ್ಲಿ 1 ಅಡಿ ಆಳದಾಗ ತೆಗೆದು ಅಲ್ಲೊಂದು 1/4 kg 4 ಹತ್ರ ಮಿಕ್ಸ್ ಮಾಡಿ ಎಲ್ಲದೂ ಕೂಡಿಸ್ಬೇಕು. ನಾವು ಕೂಡಿಸಿ ಒಂದು ಪೇಪರ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಅದ್ರಾಗ ಅರ್ಧ kg ಮಣ್ಣನ್ನು ನಮ್ಮ ಕೃಷಿ ಇಲಾಖೆಯಲ್ಲಿ ಕೂಡ ಟೆಸ್ಟ್ ಮಾಡಿ ಕೊಡ್ತಾರ. ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹಡಗಲಿ ನವಲಿ ಕ್ರಾಸಲ್ಲಿ ಐತಲ್ಲ, ಅಲ್ಲಿನೂ ಕೂಡ ನಿಮಗೆ ಮಣ್ಣು ನೀರು ಪರೀಕ್ಷೆಯನ್ನು ಮಾಡ್ತಾರೆ. ಕೃಷಿ ಇಲಾಖೆನೂ ಕೊಡ್ಬೋದು, ನಮ್ಮಲ್ಲಿನೂ ಕೂಡ ಕೊಡ್ಬೋದು. ಅದನ್ನು ಕೊಟ್ಟರೆ ನಮ್ಮ ಜಮೀನಲ್ಲಿ ಯೂರಿಯಾ, DAP, ಸಾವಯವ ಇಂಗಾಲ ಮತ್ತು ಆರ್ಗ್ಯಾನಿಕ್ ಮ್ಯಾಟ್ರ್, ಸಾವಯವ ವಸ್ತು ಎಷ್ಟೈತಿ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಯಾರೂ ಸಗಣಿ ಗೊಬ್ಬರ ಹಾಕ್ತಾ ಇಲ್ಲ, ಬರೀ DAP, ಯೂರಿಯಾ ಕಾಂಪ್ಲೆಕ್ಸ್ ಹಾಕಿ ಜೀವನ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ DAP ಕಳೆದ 2-3 ವರ್ಷಗಳ ಕಾಲ DAP ಕೊರತೆ ಐತೆ ಅಂತಂದೇಳಿ ಈಗಾಗಲೇ ನಮಗೆ ವರದಿಗಳು ಬಂದ್ಬಿಟ್ಟವು. ಅದಕ್ಕೆ ನಾವೇನು ಮಾಡಬೇಕಾಗೈತಿ? DAP ಬದಲಾಗಿ 17-17, 19-19, 20-20, 0-13 ಈ ಒಂದು ಕಾಂಪ್ಲೆಕ್ಸ್ ಗೊಬ್ಬರವನ್ನು ನಾವು ಬಳಕೆ ಮಾಡಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಅದ್ರ ಜೊತೆಗೆ ಅಕ್ಕಡಿ ಸಾಲಾಗಿ, ಈಗ ಉದಾಹರಣೆಗೆ ನಾನು ಮೆಕ್ಕೆಜೋಳ ಹಾಕ್ತೇನೆ, ಮಿನಿಮಮ್ 6 ಸಾಲಿಗೆ 2 ಸಾಲು ತೊಗರಿ ಸಾಲನ್ನು ಹಾಕ್ಕೊಳ್ಬೇಕು. ತೊಗರಿಯಲ್ಲಿ ನಮಗೆ ಉತ್ತಮ ಇಳುವರಿ ಕೊಡ್ತಕ್ಕಂಥ TS3R ಇದಾವೆ, GRG 811 ಇದೆ, GRG 122 ಅಂತಕ್ಕಂಥ ತಳಿಗಳು ಇದಾವೆ. ಇವನ್ನ ನಾವೇನು ಮಾಡಬೇಕು? ರೈತ ಸಂಪರ್ಕ ಕೇಂದ್ರದಲ್ಲಿ TS3R ಅಂತಕ್ಕಂಥ ತೊಗರಿ ತಳಿ ಈಗಾಗಲೇ ನಿಮಗೆ ತೋರಿಸಿದ್ರು. ಅವನ್ನ ನಾವು ಬೀಜೋಪಚಾರವಾಗಿ ಇದನ್ನು ಯಾಕೆ ಮಾಡಬೇಕು? ನಾನು ಯಾಕೆ ಬೀಜೋಪಚಾರದ ಬಗ್ಗೆ ಹೇಳ್ತೇನೆ ಅಂದ್ರೆ, ನಮಗೆ ಯೂರಿಯಾ ಎಲ್ಲಿಂದ ಸಿಗುತ್ತೆ? ಹೆಸರು, ಉದ್ದು, ಅಲಸಂದಿ ಮತ್ತು ತೊಗರಿ 1 ಎಕರೆ ಪ್ರದೇಶಕ್ಕೆ 30-40 kg ವಾತಾವರಣದಾಗ ನಾವು ಉಸಿರಾಡ್ತಕ್ಕಂಥ ಗಾಳಿಯಲ್ಲಿ ಸಾರಜನಕ ಐತಿ. ನಾವು ಯಾವಾಗ ಹೆಸರು, ಉದ್ದು, ಮಡಿಕೆ, ಅಲಸಂದಿಯನ್ನು ಹಾಕ್ತೀವಿ, ಅವು ಬೇರುಗಳ ಗಂಟು ಇರ್ತಾವೆ. ನೋಡಿರ ತೊಗರಿ ಗಂಟುಗಳಲ್ಲಿ, ಅಲಸಂದಿ, ಹೆಸರು, ಶೇಂಗಾ, ಕಡಲೆಯಲ್ಲಿ ನಮಗೆ ಬೇರುಗಳಲ್ಲಿ ಗಂಟುಗಳಿರ್ತವೆ. ಅವು ಯೂರಿಯಾದ ಗಂಟುಗಳು. ನಾವು ಯಾವಾಗ ಅಲಸಂದಿಯನ್ನು, ಹೆಸರು, ಉದ್ದು, ಸೋಯಾಬೀನು, ತೊಗರಿಯನ್ನು ಹಾಕೊಳ್ತೀವಿ, ಅವಾಗ ಆಟೋಮೆಟಿಕಲಿ ನಮ್ಮ ಭೂಮಿಯ ಫಲವತ್ತತೆ ಆಗುತ್ತೆ. ತಪ್ಪಲ ಬಿದ್ದು ಬೇರುಗಳಲ್ಲಿ ಯೂರಿಯಾದ ಸಾರಜನಕ ಸ್ಥಿರೀಕರಣ ಆಗೋದು. 1 ಎಕರೆ ಪ್ರದೇಶದಲ್ಲಿ ಸುಮಾರು ನಾವು ತೊಗರಿಯನ್ನು 2.5 ಎಕರೆ ಹಾಕಿದ್ವಪ್ಪ ಅಂತಂದ್ರೆ 70 ರಿಂದ 80 kg ವಾತಾವರಣದಾಗ ಇರ್ತಕ್ಕಂಥ ಸಾರಜನಕ ಸ್ಥಿರೀಕರಣವಾಗುತ್ತೆ. ಅಲ್ಲಿರ್ತಕ್ಕಂಥ ತಪ್ಪಲ ಮತ್ತು ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈಗಾಗಲೇ ಸಿದ್ದಣ್ಣರು ಹೇಳಿದರು. ನೀವು ಯಾರು ನಿಮ್ಮ ಹೊಲದಾಗಿರ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳನ್ನು, ಕೌಲಿ ಅಥವಾ ಕಟ್ಟಿಗೆಯನ್ನು ದಯಮಾಡಿ ಸುಡಕ್ಕೆ ಹೋಗಬೇಡ್ರಿ. ನಿಮ್ಮ ಹೊಲದಾಗಿರ್ತಕ್ಕಂಥದ್ದು ಒಂದು ಮೂಲೆಯಲ್ಲಿ ತೆಗ್ ಮಾಡ್ರಿ, ಆ ತೆಗ್ಗಿಗೆ ಎಲ್ಲದೂ ತಗೊಂಡೋಗಿ ಹಾಕ್ರಿ, ಅದ್ರ ಮೇಲೆ ಮಣ್ಣು ಹಾಕ್ರಿ. ಒಂದು ವೇಸ್ಟ್ ಡಿಕಾಂಪೋಸರ್ ಅಂತ ಬರ್ತೈತಿ,
ವೇಸ್ಟ್ ಡಿಕಂಪೋಸರನ್ನು ಅದರ ಮೇಲೆ ಹಾಕಿ ಆ ನೀರು ನಾವು ನಮ್ಮ ಹೊಲದಾಗಿರ್ತಕ್ಕಂಥ ಕಸ ಕಡ್ಡಿ ವೇಸ್ಟು ಇಲ್ಲ ನೀವು ರೋಟೋವೇಟರ್ ಮೂಲಕ ಮಲ್ಚ್ ಮಾಡ್ಬೋದು. ಅದನ್ನು ಕೂಡ ಮಾಡಿದ್ರೆ ಅದು ಭಾಳ ಒಳ್ಳೆಯದು. ಈಗ ಯಾಕಂದ್ರೆ ಹಿಂದೆ ಸರ ಏನು ಮಾಡ್ತಿದ್ರು, 2 ಗಂಟೆ ಬಲರಾಮನ್ನ ಹೊಡಿತಿದ್ವಿ ನಾವು. ಈಗೆಲ್ಲ ರೈತರು ಏನು ಮಾಡ್ಬಿಟ್ರೆ ಬಲರಾಮನ್ನ ಬಿಟ್ಟು ಟ್ಯಾಕ್ಟ್ರಲ್ಲೇ ಅದಾವ. ಈಗ ಟ್ಯಾಕ್ಟ್ರಲ್ಲೇ ನಾವು 2 ಗಂಟೆಯನ್ನು ಮಿನಿಮಮ್ 2-3 ವರ್ಷಕ್ಕೆ ಒಂದ್ಸರಿ ಇಳಿಜಾರಿಗೆ ಅಡ್ಡಲಾಗಿ ರೆಂಟಿ ಹೊಡಿಬೇಕು. ಹೊಡೆಯೋದ್ರಿಂದ ಏನಾಗುತ್ತೆ, ಬಿದ್ದಂಥ ಮಳೆ ನೀರು ನೇರವಾಗಿ ಭೂಮಿ ಒಳಗೆ, ಕೆಂಪು ಮಣ್ಣಲ್ಲಿ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇರಲ್ಲ. ಕೆಂಪು ಮಣ್ಣಲ್ಲಿ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇರ್ತೈತಿ, ಆದರೆ ಕಪ್ಪು ಮಣ್ಣಲ್ಲಿ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇರಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ರೆಂಟಿಯನ್ನು ಹೊಡೆಯೋದ್ರಿಂದ ಬಿದ್ದಂಥ ಮಳೆ ನೀರು ನೇರವಾಗಿ ಭೂಮಿ ಒಳಗೆ ಇಟ್ಕೊಳ್ಳುತ್ತೆ. ಅಲ್ಲಿ ಏನಾದರೂ ಕೃಷಿ ಹೊಂಡಗಳನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ಆ ನೀರು ಹೋಗಿ ಅಲ್ಲಿ ಸಂಗ್ರಹಣ ಆಗುತ್ತೆ. 1 ಅಥವಾ 2 ಮಳೆ ನೀರು ಕೈ ಕೊಟ್ಟಾಗ ಆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಮೂಲಕ ನಮ್ಮ ಬೆಳೆಗಳಿಗೆ ನಾವು ಬಳಕೆ ಮಾಡೋದ್ರಿಂದ ನಾವು ಇಳುವರಿಯ ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಬೋದು. ಇಂಥ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಕೂಲ ನಮ್ಮ ರೈತರಿಗೆ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ನೀವು ಜೋಳವನ್ನು ಬಿತ್ತೀರಿ, ತೊಗರಿಯನ್ನು ಬಿತ್ತುವಾಗ ತಪ್ಪದೇ ಬೀಜೋಪಚಾರವಾಗಿ ತೊಗರಿಯನ್ನು ಬಿತ್ತುವಾಗ ನೀವು ಮೆಕ್ಕೆಜೋಳ ಬಿತ್ತುವಾಗ ಏನು ಮಾಡಿರಿ, ಅಜೋಸ್ಪೆರಿಲಮ್ಮು, ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ, PSP ಅಂತ ಇರುತ್ತೆ. ಆಮೇಲೆ ರಂಜಕ ಕರಗಿಸುವ ಜೀವಾಣು ಅದು ಒಂದು 150ರಿಂದ 200 ಗ್ರಾಮು, ಅಜೋಸ್ಪೆರಿಲಮ್ 150ರಿಂದ 200 ಗ್ರಾಮು. ಆಮೇಲೆ ತೊಗರಿಗೆ ರೈಜೋಬಿಯಮ್ ಅಂತ ಬರುತ್ತೆ. ಈಗಾಗಲೇ ಟ್ರೈಕೋಡರ್ಮ ಹಾಕಿದ್ವಿ. ಇವು ಏನು ಕೆಲಸ ಮಾಡ್ತವು ಅಂತಂದ್ರೆ, ನೀವು ಬಿತ್ತುವ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಎಲ್ಲಿ ಡ್ರಮ್ ಇರಲ್ಲ, ಸೀಟ್ ಡ್ರಮ್ಮು ಬೀಜೋಪಚಾರದ್ದು, ಪ್ಲಾಸ್ಟಿಕ್ ಸೀಟನ್ನು ಹಾಕ್ರಿ ಅಥವಾ ಕಲ್ಲಿನ ಬಂಡೆ ಅಥವಾ ಪಾಟಿಕಲ್ ಮೇಲೆ ಹಾಕಿ ಪ್ಲಾಸ್ಟಿಕ್ ಸೀಟ್ ಮೇಲೆ ನಿಮ್ಮ ಏನು ಜೋಳ ಬಿತ್ತಿರಲ್ಲ, ತೊಗರಿ ಬಿತ್ತೋದಕ್ಕಿಂತ ಮೊದಲು ಟ್ರೈಕೋಡರ್ಮ ಪುಡಿಯನ್ನು ನಾವು ಬೀಜೋಪಚಾರವಾಗಿ ಅದನ್ನು ಹರಡಿ ಸ್ವಲ್ಪ ಬೆಲ್ಲದ ಮಾಡ್ಕೋಬೇಕು. ನಾವಿಲ್ಲಿ ನೀರನ್ನು ಹಾಕಿದ್ರೆ ಏನಾಗುತ್ತೆ, ಅದು ಪೌಡ್ರ್ ಹಿಡ್ಕೊಳಂಗಿಲ್ಲ. ಸ್ವಲ್ಪ ಬೆಲ್ಲದ ನೀರನ್ನು ನಾವು ಮಾಡ್ಕೊಂಡು ಬೀಜೋಪಚಾರಕ್ಕೆ ಅಂಟು ದ್ರಾವಣ ಬೇಕು. ಅಂಟು ದ್ರಾವಣ ಇರೋದ್ರಿಂದ ಏನಾಗುತ್ತೆ, ಅದು ನಾವು ಅಜೋಸ್ಪೆರಿಲಮು, ರಂಜಕ ಕರಗಿಸುವ ಜೀವಾಣು ಮತ್ತು ಟ್ರೈಕೋಡರ್ಮು. ಅಜೋಸ್ಪೆರಿಲಮ್ ಏನು ಮಾಡ್ತೈತೆ ಅಂದ್ರೆ, ನಾವು ಬಳಕೆ ಏನು ಮಾಡ್ತಾವಲ್ಲ ಯೂರಿಯಾ, ಬೇಗ ಕರಗಿಸಿ ನಮ್ಮ ಬೆಳೆಗಳಿಗೆ ಕೊಡುವ ಕೆಲಸವನ್ನು ಮಾಡ್ತೈತಿ. 20ರಿಂದ 25% ಯೂರಿಯಾದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು ನಾವು ಬರೀ ಬೀಜೋಪಚಾರ ಮಾಡೋದ್ರಿಂದ. ಆಮೇಲೆ ರಂಜಕ ಕರಗಿಸುವ ಜೀವಾಣು ಅಂತ ಇದೆ, PSP, ಅದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ 10ರಿಂದ 15% DAP ಪ್ರಮಾಣವನ್ನು ನಾವು ಬಳಕೆ ಮಾಡೋದನ್ನು ಕಡಿಮೆ ಮಾಡ್ಬೋದು. ಈ ಟ್ರೈಕೋಡರ್ಮವನ್ನು ಬೀಜೋಪಚಾರ ಮಾಡೋದ್ರಿಂದ ಬೇರು ಕೊಳೆ ರೋಗ, ಕಾಂಡ ಕೊಳೆ ರೋಗ, ಕುಡಿ ಕೊಳೆ ರೋಗದ ಬಾಧೆಯನ್ನು ನಾವು ಸುಲಭವಾಗಿ 50% ನಾವು ಕಡಿಮೆ ಮಾಡ್ಬೋದು. ಅದಕ್ಕೆ ನಮ್ಮ ರೈತರು ಬಿತ್ತುವ ಒಂದು ಬೇಸಾಯ